ವರ್ತೂರ್ ಸಂತೋಷ್ ಅವರ ಮನೆಗೆ ಇದೀಗ ಬಂದಿದ್ದಾರೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರು ಬೇರೆ ಕಡೆ ಬ್ಯುಸಿ ಆಗಿದ್ರು. ಅದಕ್ಕೋಸ್ಕರ ಡ್ರೋನ್ ಪ್ರತಾಪ್ ಅವರು ಫಂಕ್ಷನ್ ಗಳಲ್ಲಿ ಆಗಿರ್ಬೋದು, ಮುಂಚೆ ವರ್ತೂರ್ ಅವರ ಜೊತೆ ಕಾಣಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಇದೀಗ ಬಿಡುವನ್ನ ಮಾಡಿಕೊಂಡು ವರ್ತೂರ್ ಅವರ ಮನೆಗೆ ಡ್ರೋನ್ ಪ್ರತಾಪ್ ಬಂದಿದ್ದಾರೆ. ಅಂದ್ರೆ ವರ್ತೂರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರತಾಪ್ ಅವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್, ಜೊತೆಗೆ ವರ್ತೂರ್ ಅವ್ರಿಗೂ ಕೂಡ. ಸೊ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡಿದ್ರು, ಫಿನಾಲೆಗೆ ಬಂದಿದ್ರು. ಇಬ್ಬರ ಮೇಲೆ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇಬ್ಬರು ಕೂಡ ರೈತನ ಮಕ್ಕಳು. ಪ್ರತಾಪ್ ಆದ್ರೂ ಗೆಲ್ಬೇಕು, ವರ್ತೂರ್ ಆದ್ರೂ ಗೆಲ್ಬೇಕು ಅಂತಾನೆ ಆಸೆ ಇಟ್ಕೊಂಡಿದ್ದು. ವರ್ತೂರ್ ಅವರು ಗೆಲ್ಲಿಲ್ಲ ಅನ್ನುವಂತ ಒಂದು ಬೇಸರ ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳಿಗಿದೆ. ಆದ್ರೆ ಪ್ರತಾಪ್ ಅವ್ರು ಗೆದ್ದಿದ್ದು ಬಹಳಷ್ಟು ರೀತಿಯಲ್ಲೂ ಕೂಡ ಖುಷಿಯಿಂದ ಎರಡನೇ ಸ್ಥಾನ ಪಡೆದುಕೊಳ್ತಾರಲ್ಲ. ನಿನ್ನೆ ಮೊನ್ನೆಯೆಲ್ಲ ಬೇರೆ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ವರ್ತೂರ್ ಅವರ ಮನೆಗೆ ಬರ್ತಾರೆ. ಆದ್ರೆ ಪ್ರತಾಪ್ ಅವ್ರು ಕಾಣಿಸಿಲ್ವಲ್ಲ, ಗೆಲ್ಲೋದ್ರು ಪ್ರತಾಪ್ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಲಾಗುತ್ತಿತ್ತು. ಆದ್ರೆ ಇದೀಗ ಪ್ರತಾಪ್ ಅವರು ಬಿಡುವನ್ನ ಮಾಡಿಕೊಂಡು ವರ್ತೂರ್ಗೆ ಹೋಗಿದ್ದಾರೆ. ವರ್ತೂರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಒಂದು ದೊಡ್ಡದಾಗಿರುವಂತಹ ಮನೆ ಅವ್ರಿಗೂ ಕೂಡ ಆಶ್ಚರ್ಯವಾಗುತ್ತೆ. ತಾಯಿನ ಮಾತನಾಡಿಸ್ತಾರೆ, ವರ್ತೂರ್ ಅವರ ತಾಯಿನ ಆಶೀರ್ವಾದ ಪಡೆದುಕೊಳ್ತಾರೆ. ಮನೆ ದೇವರ ಮನೆ ಕೂಡ ಬಹಳಷ್ಟು ದೊಡ್ಡದಾಗಿದೆ ವರ್ತೂರ್ ಫ್ಯಾಮಿಲಿ ಅವರ ಒಳಗಡೆ. ಸೊ ಅದನ್ನು ಕೂಡ ನಮಸ್ಕರಿಸಿ ದೇವರ ಫೋಟೋವನ್ನು ಕೂಡ ನೋಡ್ತಾರೆ. ಹಳ್ಳಿಕಾರನ ವೀಕ್ಷಣೆ ಮಾಡ್ತಾರೆ. ಪ್ರತಾಪ್ ಅವರು ಕೂಡ ಬಂದಿದ್ದು ಬಹಳಷ್ಟು ಖುಷಿ ಆಗುತ್ತೆ ವರ್ತೂರ್ ಅವರಿಗೆ. ಸ್ವಲ್ಪ ಹೊತ್ತು ಸಮಯವನ್ನ ಕಳೀತಾರೆ, ಮಾತನಾಡ್ತಾರೆ, ಕಾಫಿ ಟೀ ಕುಡಿತಾರೆ.